ಇದು ದೋಷ ಪರಿಹಾರ ಮಾಡಿಕೊಂಡ್ರೆ ಮಾತ್ರ ಈ ಲೈಫ್ನಲ್ಲಿ ಎಲ್ಲ ನಿಮ್ಗೆ ಒಳ್ಳೇದಾಗೆಲ್ಲ ಸಕ್ಸಸ್ ಸಿಗ್ತದೆ. ನಮ್ಮ ಈ ಒಳ್ಳೆ ಕೆಲಸ ನೋಡಿ ದಿಲ್ಲಿಯಿಂದ ಬಂದು ಹಿಂದಿ ನ್ಯೂಸ್ ಚಾನಲ್ ಅವರು ನ್ಯೂಸ್ ನೇಷನ್ ಅಂತ ನಮ್ಮ ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಅಥವಾ ಕೆಲಸ ಮಾಡಬೇಕು ಅಂತ ಇದ್ರೆ ಎಲ್ಲದಕ್ಕೂ ಅಡೆತಡೆಗಳಾಗ್ತಿದ್ರೆ ಇಲ್ಲಿ ನಿಮಗೆ ಕೇವಲ 90 ದಿನಗಳಲ್ಲಿ ಪರಿಹಾರ ಸಿಗುತ್ತೆ. ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್, ನಿಮ್ಮ ಪರಿಚಯದಲ್ಲಿ ಮದುವೆ ಆಗ್ತಾರೋ ಇಲ್ಲ ನಿಮ್ಮ ಪರಿಚಯದ ಥ್ರೂ ಸಿಗ್ತಾರೋ ಎಲ್ಲ ಹೇಳ್ತೇನೆ ನಿಮ್ಗೆ ನಾನು. ಹಳ್ಳಿ ಟಿವಿ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ಎಷ್ಟೋ ಜನಗಳಿಗೆ ದೋಷ ಪರಿಹಾರ ಆಗ್ತಿರಲ್ಲ, ಎಲ್ಲೆಲ್ಲಿ ಹೋದ್ರೂ ಕೂಡ ದೋಷಗಳು ಪರಿಹಾರ ಮಾಡಿಸಿದ್ರು ಪರಿಹಾರ ಆಗ್ತಿರಲ್ಲ. ಅದಕ್ಕೆ ಒಂದು ಕಾರಣ ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ದೋಷಗಳಿಗೆ ಯಾವ್ಯಾವ ಥರ ಪರಿಹಾರ ಮಾಡಿಸ್ಕೋಬೇಕು, ಯಾವ್ಯಾವ ದೋಷಗಳಿಂದ ನಾವು ದೂರ ಇರಬೇಕು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ. ನಮಸ್ಕಾರ ಗುರುಗಳೇ, ಹಲವಾರು ಜನಗಳಿಗೆ ದೋಷಗಳಿರುತ್ತೆ, ಪರಿಹಾರ ಆಗ್ತಿರಲ್ಲ, ಅದಕ್ಕೆ ನೀವೇನು ಹೇಳ್ತೀರಾ? ನಮಸ್ಕಾರ, ನನ್ನ ಹೆಸರು ಶಂಕರ್ ಭಟ್ ಅಂತ. ನಾನು ಪ್ರಾಪರ್ ಕರ್ನಾಟಕದವನೇ, ಆದರೆ ಈಗ 20 ವರ್ಷ ಗುಜರಾತ್ನಲ್ಲಿ ತಪಸ್ಸು ಮಾಡಿ ಅಲ್ಲಿಂದ ನಮ್ಮ ಗುರುಗಳು ಹೇಳಿದ ಪ್ರಕಾರ ಎಲ್ಲ ನಾವು ಅಲ್ಲಿಂದ ಎಲ್ಲ ಕಠಿಣ ತಪಸ್ಸು ಮಾಡಿ ಕೆಲವೊಂದು ಕಡೆ ಕಾಡಿನಲ್ಲಿ ಕೆಲವೊಂದು ಕಡೆ ನೀರಿನಲ್ಲೆಲ್ಲ ಕುಂತು ಅವ್ರು ಹೇಳಿದ ಪ್ರಕಾರ ಎಲ್ಲ ಮಾಡಿ ಇದೆಲ್ಲ ಪರಿಹಾರ ಎಲ್ಲ ಮಾಡಲಿಕ್ಕೆಲ್ಲ ಕಲಿತು ಗುರುಗಳು ಹೇಳಿದ ಪ್ರಕಾರ ನಾನು ಇವಾಗ ಮಾಡ್ತಾ ಇದ್ದೇನೆ. ಈಗ ಇದನ್ನೇನು ಏನು ಮಾಡ್ತಾ ಇದ್ದೇನೆ ಇದನ್ನೇ ನಾನು ಫಸ್ಟಿಗೆ ಗುಜರಾತ್ನಲ್ಲಿ ಇದನ್ನೆಲ್ಲ ಮಾಡಿ ಎಲ್ಲ ಅನುಭವ ಪಡ್ಕೊಂಡು ಈಗ ನಾನು ಕರ್ನಾಟಕದವನಾಗಿದ್ದಕ್ಕೆ ಈಗ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿಗೆ ಬಂದು ಇದನ್ನೇ ಇಲ್ಲೇ ನಾನು ಮಾಡ್ತಾ ಇದ್ದೇನೆ. ಗುರುಗಳೇ, ಇವಾಗ ಯಾವ್ಯಾವ ದೋಷಕ್ಕೆ ಯಾವ ರೀತಿ ಪರಿಹಾರ ಮಾಡಿಸ್ಕೊಡ್ತೀರಾ? ಈಗ ಜಾತಕದಲ್ಲಿ ಕೆಲವೊಂದು ಬಹಳಷ್ಟು ದೋಷಗಳಿರ್ತವೆ. ಅದರಿಂದ ಕೆಲವೊಂದು ಬಹಳಷ್ಟೆಲ್ಲ ಪ್ರಾಬ್ಲಮ್ ಅಂದರೆ ಕೆಲವು ಜನರಿಗೆ ಮದುವೆ ಆಗೋದಿಲ್ಲ, ಕೆಲವು ಜನರಿಗೆ ಮಕ್ಕಳಾಗೋದಿಲ್ಲ, ಕೆಲವೊಂದು ನೌಕರಿ ಸಿಗೋದಿಲ್ಲ, ಹೀಗೆ ಬೇರೆ ಬೇರೆ ಕಾರಣದಿಂದ ಕೆಲವೊಂದು ಬಿಸ್ನೆಸ್ ನಡೆಯೋದಿಲ್ಲ, ಭಾಳ ಕಾರಣದಿಂದ ಅದು ಏನೇ ಪ್ರಾಬ್ಲಮ್ ಇದೆ ಎಲ್ಲ ಜಾತಕ ದೋಷದೇ ಕಾರಣ. ಇದು ಯಾಕಂದರೆ ಜಾತಕದಲ್ಲಿ ನಮ್ಮ ಜಾತಕ ಏನೇ ಇದ್ರೂ ಅದು ನಮ್ಮ ಹಿಂದಿನ ಜನದ ಕರ್ಮ. ಇದು ದೋಷ ಪರಿಹಾರ ಮಾಡಿಕೊಂಡ್ರೆ ಮಾತ್ರ ಈ ಲೈಫ್ನಲ್ಲಿ ಎಲ್ಲ ನಿಮ್ಗೆ ಒಳ್ಳೇದಾಗೆಲ್ಲ ಸಕ್ಸಸ್ ಸಿಗ್ತದೆ. ಗುರುಗಳೇ, ಇವಾಗ ಜನರು ಹಲವಾರು ಕಡೆ ಹೋಗಿ ದೋಷಗಳನ್ನ ಪರಿಹಾರ ಮಾಡಿಸ್ತಾರೆ, ಆದರೆ ಪರಿಹಾರ ಆಗಿರಲ್ಲ. ಈಗ ಇಲ್ಲಿ ಬಂದಾಗ ನೀವು ಯಾವ ರೀತಿ ದೋಷಗಳನ್ನ ಪರಿಹಾರ ಮಾಡ್ತೀರಾ? ಈಗ ಕೆಲವೊಂದು ಸಮಸ್ಯೆಗೆ ಬೇರೆ ಬೇರೆ ದೋಷ ಇರ್ತದೆ. ಒಂದು ಮದುವೆಗಾದರೆ ಕೆಲವೊಂದು ಕಾಳಸರ್ಪ ದೋಷ, ನಕ್ಷತ್ರ ದೋಷ, ಶನಿ ದೋಷ, ವಿಷ್ ದೋಷ, ಹೀಗೆ ಬೇರೆ ಬೇರೆ ಹಲವಾರು ಕಾರಣಗಳಿರ್ತದೆ. ಅದನ್ನೆಲ್ಲ ದೋಷ ಪರಿಹಾರ ಮಾಡಿಕೊಂಡ್ರೆ ಸಾಮಾನ್ಯವಾಗಿ 3 ರಿಂದ 4 ತಿಂಗಳ ಮದುವೆ ಫಿಕ್ಸ್ ಆಗ್ತದೆ ಅವ್ರದ್ದು. ಅದು ಬಿಟ್ಟು ಬೇರೆ ಬೇರೆ ದೋಷಗಳಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ಅದನ್ನು ನಾವೆಲ್ಲ ಪರಿಹಾರ ಮಾಡ್ತೇವೆ. ಅದು ನಾವು ಪರಿಹಾರ ಮಾಡೋ ರೀತಿ ಅಂದರೆ ಅದು ಆಕಾಶದಲ್ಲಿ 9 ಗ್ರಹ 27 ನಕ್ಷತ್ರ ಹೇಗಿರ್ತದೆ ನೋಡಿ, ಅದನ್ನೇ 9 ಗ್ರಹ 27 ನಕ್ಷತ್ರ ನಮ್ಮ ಶರೀರದ ಒಳಗಡೆನೂ ಇರ್ತದೆ. ಇದರಿಂದ ಹೊರಗಡೆ ನಾವು ಪರಿಹಾರ ಮಾಡ್ತೇವೆ, ಅದನ್ನೇ ನಾವು ಶರೀರದ ಒಳಗಡೆ ಇರೋ ನಕ್ಷತ್ರ ಮತ್ತು ಗ್ರಹಗಳಿಗೂ ಪರಿಹಾರ ಮಾಡಬೇಕಾಗ್ತದೆ. ಹಾಗಾಗಿ ನಾನೇನು ಮಾಡ್ತೇನೆ ಅಂದರೆ ಏನೇ ಸಮಸ್ಯೆ ತೊಗೊಂಡು ನಮ್ಮ ಹತ್ರ ಬಂದ್ರೂ ಜಾತಕದ ಸಮಸ್ಯೆ ಇದ್ದರೆ ಅದನ್ನು ನಾವು ಎಲ್ಲ ಪರಿಶೀಲನೆ ಮಾಡಿ ಅದನ್ನು 9 ದಿನ ನಾವು ಅದನ್ನೇ ಎಲ್ಲ ಪೂಜೆ ಮಾಡಿ ಆ ದೋಷಕ್ಕೆ ಆ ನಂತರ ಅದು ಮಾಡೋ ತೀರ್ಥವನ್ನು ನಾವು ಅವ್ರಿಗೆ ಕುಡಿಲಿಕ್ಕೆ ಕೊಡ್ತೇನೆ. ಅದನ್ನು 27 ದಿನ ನೀವು ಕುಡಿಬೇಕು. ಯಾಕಂದರೆ ಹೊರಗಿಂದ ಹೆಂಗೆ 9 ಗ್ರಹ 27 ನಕ್ಷತ್ರ ಇದೆ ಅಲ್ಲ, ಅದೇ ಒಳಗಿಂದ ನಾವನ್ನು 9 ಗ್ರಹ 27 ನಕ್ಷತ್ರಕ್ಕೂ ಅದನ್ನು ಪರಿಹಾರ ಮಾಡಬೇಕಾದ್ರೆ ಸಂಪೂರ್ಣ ಪರಿಹಾರ ಆಗಬೇಕಾದ್ರೆ ಅದನ್ನು 27 ದಿನ ನೀವು ಕುಡಿದ್ರೆ ಮಾತ್ರ ಅದು ಪರಿಹಾರ ಆಗ್ತದೆ 100% ಲೈಫ್ ಟೈಮ್. ಇದು ಬಿಟ್ಟು ಬೇರೆ ಏನೇನೆಲ್ಲ ಮಾಡ್ತೀರಾ ಗುರುಗಳೇ? ಇದು ಬಿಟ್ಟು ನಾವು ಬೇರೆ ಬೇರೆ ಕಾಯಿಲೆಗೆ ಅಂದರೆ ಇದು ನಮ್ಮ ಗುರುಗಳು ಕೊಟ್ಟಿದ್ದು ಹನುಮಂತನ ಮೂರ್ತಿ, ಇದು ಕಲ್ಲಿಂದ, ಇದು ನಾವು ಬರುವಾಗ ಕೊಟ್ಟಿದ್ದಾರೆ. ಇದ್ರ ಮೇಲೆ ನಾವು ನೀರು ಹಾಕಿ ಕೊಡ್ತೇವೆ. ಇದನ್ನು ಕುಡಿದು ಸುಮಾರು ಒಂದು 5-6 ಲಕ್ಷ ಜನರಿಗೆ ಬೇರೆ ಬೇರೆ ಕಾಯಿಲೆ ಎಲ್ಲ ವಾಸಿಯಾಗಿದೆ. ಹಾಗಾಗಿ ನಾವು ಇದನ್ನೇ ಎಲ್ಲರಿಗೂ ನಾನು ಕೊಡ್ತಾ ಇದ್ದೇನೆ. ನಮ್ಮ ಈ ಒಳ್ಳೆ ಕೆಲಸ ನೋಡಿ ದಿಲ್ಲಿಯಿಂದ ಬಂದು ಹಿಂದಿ ನ್ಯೂಸ್ ಚಾನಲ್ ಅವರು ನ್ಯೂಸ್ ನೇಷನ್ ಅಂತ ಅವ್ರು ಬಂದು ನಮ್ಮ ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಗುರುಗಳೇ, ಇವಾಗ ದೂರದಿಂದ ನೋಡ್ತಿರೋರಿಗೆ ಯಾವ ಥರ ಪರಿಹಾರ ಮಾಡ್ಕೊಡ್ತೀರಾ? ದೂರದಿಂದ ಅಂದರೆ ಅವರು ಡೇಟ್ ಆಫ್ ಬರ್ತು ಟೈಮು ನಮಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಅದನ್ನೇ ನಾವು ಜಾತಕದಲ್ಲಿ ನೋಡಿ ಅವ್ರದ್ದೇನು ಸಮಸ್ಯೆ ಅಂತ ನೋಡಿ ಏನೇನಿದೆ ಅಂತ ನೋಡಿ ಇದೇ ಪ್ರಕಾರ 9 ದಿನ ನಾವು ಪೂಜೆ ಮಾಡಿ ಅದನ್ನು ತೀರ್ಥವನ್ನು ಅವರಿಗೆ ನಾವು ಕಳಿಸ್ಕೊಡ್ತೇವೆ. ಅದನ್ನು 27 ದಿನ ಅವ್ರು ಕುಡಿಬೇಕು. ಯಾಕಂದರೆ ಶರೀರದಲ್ಲಿ 9 ಗ್ರಹ 27 ನಕ್ಷತ್ರಕ್ಕೆ ಅದು ಕುಡಿದ ನಂತರನೇ ಎಲ್ಲ ಶಾಶ್ವತ ಪರಿಹಾರ ಆಗೋದು. ಅದ್ರ ಜೊತೆಗೆ ನಮ್ಮದು ಇದು ಆಯುರ್ವೇದಿಕ್ ಒಂದು ಪೌಡರ್ ಇದೆ. ಇದು ನಮ್ಮದು ಮಂಡಿ ನೋವು ಮತ್ತು ಸೊಂಟ ನೋವಿಗೆ ಇದನ್ನು 7 ದಿನ ಕುಡಿಬೇಕು. ಮಂಡಿ ನೋವು ಸೊಂಟ ನೋವು ಎಷ್ಟೇ ಪ್ರಾಬ್ಲಮ್ ಇದ್ರೂ 1 ವಾರದಲ್ಲಿ ಎಲ್ಲ ಆರಾಮಾಗ್ತದೆ. ಇದನ್ನು ನಾವು ಕೊರಿಯರಲ್ಲಿ ಕಳಿಸ್ಕೊಡ್ತೇವೆ. ಅದು ಬಿಟ್ಟು ಮತ್ತು ನಮ್ಮ ಈ ಮೂರ್ತಿ ಮೇಲೆ ಹಾಕಿದ ನೀರನ್ನು ನಾವು ಕೊರಿಯರಲ್ಲಿ ಕಳಿಸ್ಕೊಡ್ತೇವೆ. ಹಾಗೆಯೇ ನಿಮಗೆ ಇಲ್ಲಿ ನಿಮಗೆ ಏನೋ ಸಮಸ್ಯೆ ಇದ್ದರೆ ನಮಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದ ಭೇಟಿಯಾಗಿ. ನಮ್ಮ ದೇವಸ್ಥಾನದ ಹೆಸರು ಸಲ್ಲಾಪುರಮ್ಮ ಟೆಂಪಲ್, ತಿಂಡ್ಲು ಸರ್ಕಲ್, ವಿದ್ಯಾರಣ್ಯಪುರ, ಬೆಂಗಳೂರು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಕೆಳಗಡೆ ಇರೋ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ.